ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್ ಏನನ್ನ ಪ್ರತಿಬಿಂಬಿಸುತ್ತೆ ಅಂದರೆ ಮುಖ್ಯವಾಗಿ ಧೈರ್ಯವನ್ನ. ಎಷ್ಟೊಂದು ವಿಷಯವನ್ನ ನಾನು ತಿಳ್ಕೊಂಡಿರ್ತೀನಿ, ಬಟ್ ನಮ್ಮ ಬಾಸ್ ಏನಾದರೂ ಕೇಳಿದ ತಕ್ಷಣ ನನಗೇನು ಹೇಳಕ್ಕೆ ಗೊತ್ತಾಗೋದಿಲ್ಲ. ತುಂಬ ಜನ ಅದನ್ನೇ ಕೇಳೋದು. ಅನಾಹತ ಚಕ್ರ ಬಂದು ನಮ್ಮ ಎದೆಯ ಮಧ್ಯಭಾಗದಲ್ಲಿ ಇರುತ್ತೆ. ಈ ಚಕ್ರ ಆರೋಗ್ಯವಾಗಿದ್ದಾಗ ಆಧ್ಯಾತ್ಮಿಕದ ಬಗ್ಗೆ ತುಂಬ ಒಲವು ಇರುತ್ತೆ. ಅಥವಾ ಈ ಚಕ್ರ ಬ್ಲಾಕ್ ಆದಾಗ ಬರುವಂತಹ ಮೇನ್ ಮುಖ್ಯವಾದ ಕಾಯಿಲೆ ಅಂದರೆ ಮೊದಲನೇದಾಗಿ ಬರೋದು ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು. ಫ್ಯಾಮಿಲಿ ಡಾಕ್ಟರ್ ನಾವು ಮಾತಾಡ್ತಾ ಇದ್ದೀವಿ, ಡಾಕ್ಟರ್ ಭರಣಿ ರಾಜು ಅವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ ಚಕ್ರಗಳ ಬಗ್ಗೆ. ಸೊ ಈಗ ಆಲ್ರೆಡಿ ನಾವು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ ಮತ್ತು ಮಣಿಪೂರಕ ಚಕ್ರ 3 ಚಕ್ರಗಳ ಬಗ್ಗೆ ಮಾತಾಡಿದ್ವಿ. ಅದಾದ ನಂತರ ಬರುವಂಥದ್ದು ಸೂರ್ಯ ಚಕ್ರ ಅಥವಾ ಸೋಲಾರ್ ಪ್ಲೆಕ್ಸಸ್. ಸೊ ಇದರ ಮಹತ್ವ ಏನು, ಇದು ಆಕ್ಟಿವೇಟ್ ಆಗದೇ ಇದ್ದರೆ ಅಥವಾ ಇದು ಬ್ಲಾಕ್ ಆದಾಗ ಏನು ಸಮಸ್ಯೆಗಳಾಗ್ತವೆ, ಇದನ್ನು ಆಕ್ಟಿವೇಟ್ ಹೇಗೆ ಮಾಡ್ಕೊಳ್ಬೇಕು, ಎಲ್ಲದರ ಬಗ್ಗೆ ಮೇಡಮ್ ಹೇಳ್ತಾರೆ. ಎಸ್ ಮೇಡಮ್. ಈ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅನ್ನೋದು ಮೇಲಿನ ಹೊಟ್ಟೆ ಅಂದರೆ ಹೊಕ್ಕಳಿಂದ ಮೇಲ್ಭಾಗದಲ್ಲಿ ಬರುವಂತಹ ಮೇಲಿನ ಹೊಟ್ಟೆಯಲ್ಲಿ ಈ ಚಕ್ರ ಇರುತ್ತೆ. ಇದು ಬಂದು ಯೆಲ್ಲೋ ಬಣ್ಣದಲ್ಲಿ ಇರುತ್ತೆ. ಇದಕ್ಕೆ ಇದು ತತ್ವ ಬಂದು ಸೂರ್ಯ. ಓಕೆ. ಅಂದರೆ ಈ ಚಕ್ರಕ್ಕೂ ಸೂರ್ಯನ ಇವಾಗ ನಾವೀಗ ಮಣಿಪೂರಕ ಚಕ್ರ ಹೇಗೆ ಬೆಂಕಿ ಅಂತ ಹೇಳ್ತೀವಿ, ಅದೇ ರೀತಿ ಇದು ತತ್ವ ಬಂದು ಸೂರ್ಯ. ಈ ಚಕ್ರ ಏನನ್ನ ಪ್ರತಿಬಿಂಬಿಸುತ್ತೆ ಅಂದರೆ ಮುಖ್ಯವಾಗಿ ಧೈರ್ಯವನ್ನು, ಅಂದರೆ ಒಂದು ಮನುಷ್ಯನಿಗೆ ಧೈರ್ಯವನ್ನು ಕೊಡೋದು, ಮತ್ತು ಒಂದು ಮನುಷ್ಯನಿಗೆ ಒಂದು ಕಾನ್ಫಿಡೆನ್ಸನ್ನು ಕೊಡೋದು, 10 ಜನ ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡುವಂತಹ ಒಂದು ವ್ಯಕ್ತಿತ್ವವನ್ನು ಮಾಡಿಕೊಡೋದು, ಅಥವಾ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ಸರಿಯಾದ ತಕ್ಷಣ ತಡಬಡಿಸದೆ ಉತ್ತರವನ್ನು ಕೊಡುವಂತಹ ಒಂದು ಕೆಪಾಸಿಟಿ, ಈ ಥರ ಒಂದು ಸಮಸ್ಯೆಗಳಿಗೆ ಈ ಒಂದು ಚಕ್ರ ಆ್ಯಕ್ಟಿವೇಶನ್ ಆಗಿರೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ತುಂಬ ಜನ ಹೇಳ್ತಾ ಇರ್ತಾರೆ, ಮೇಡಮ್ ನನಗೆ ಗೊತ್ತಿರುತ್ತೆ, ಎಷ್ಟೊಂದು ವಿಷಯವನ್ನು ನಾನು ತಿಳ್ಕೊಂಡಿರ್ತೀನಿ, ಬಟ್ ನಮ್ಮ ಬಾಸ್ ಏನಾದರೂ ಕೇಳಿದ ತಕ್ಷಣ ನನಗೇನು ಹೇಳಕ್ಕೆ ಗೊತ್ತಾಗೋದಿಲ್ಲ. ತುಂಬ ಜನ ಅದನ್ನೇ ಕೇಳೋದು. ನನಗೆ ಯಾವಾಗೂ ಭಯ ಆಗ್ತಾ ಇರುತ್ತೆ. ಯಾರಾದರೂ 4 ಜನ ನೋಡಿದರೆ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋಕೆ ಭಯ ಆಗುತ್ತೆ. ಒಂದು ಸ್ಟೇಜ್ ಮೇಲೆ ಹೋಗಿ ಏನಾದರೂ ಹೇಳಬೇಕಂದ್ರೆ ನನಗೆ ಭಯ ಆಗುತ್ತೆ. ಅಥವಾ ಎಲ್ಲ ಕೆಲಸ ಕರೆಕ್ಟಾಗಿ ಮಾಡಿರ್ತೀನಿ, ನಾನು ನಮ್ಮ ಬಾಸ್ ಹತ್ರ ಹೋಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು, ನನಗೆ ಆ ಟೈಮಲ್ಲಿ ಮಾತೇ ನಂಗೆ ಆಚೆ ಬರೋದಿಲ್ಲ. ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ತಡಬಡಾಯಿಸ್ಬಿಡುತ್ತೆ. ಈ ಥರ ಪ್ರಾಬ್ಲಮ್ ಇದ್ದಾಗ ಅವರ ಒಂದು ಕೆರಿಯರೇ ಹಾಳಾಗ್ತಾ ಇರುತ್ತೆ. ತುಂಬ ಜನ ಮಾಡುವಂಥ ಒಂದು ನನ್ನ ಹತ್ರ ಬಂದು ಟ್ರೀಟ್ಮೆಂಟ್ಗೆ ಬರುವಂಥವ್ರಲ್ಲಿ ತುಂಬ ಜನ ಕಂಪ್ಲೇಂಟ್ಸ್ ಇವು. ನಾನು ಮನೇಲಿದ್ದಾಗ ನನಗೆಲ್ಲ ಗೊತ್ತಿರುತ್ತೆ, ನಾನು ಅಲ್ಲಿಗೆ ಹೋದಾಗ ನನಗೇನೂ ಗೊತ್ತಾಗಲ್ಲ. ಮನೇಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀನಿ. ಇವತ್ತು ಯಾವುದೋ ಒಂದು ಕಾನ್ಫರೆನ್ಸ್ ಇರುತ್ತೆ, ನಾನು ಮನೇಲೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀನಿ, ಏನು ಹೇಳಬೇಕು ಎಲ್ಲ ಗೊತ್ತಿರುತ್ತೆ, ಎಲ್ಲ ನನ್ನ ಮೈಂಡಲ್ಲಿ ಇರುತ್ತೆ. ಬಟ್ ಆ ವಿಷಯದ ಬಗ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದಾಗ ನನಗೇನೂ ಗೊತ್ತಾಗಲ್ಲ. ಮೈಂಡ್ ಫುಲ್ಲು ಬ್ಲ್ಯಾಂಕ್ ಆಗುತ್ತೆ, ಭಯ ಆಗುತ್ತೆ ಅನ್ನೋದು ಎಲ್ಲರೂ ಹೇಳುವಂಥದ್ದು. ಅದರಲ್ಲಿ ಈ ಡಿಪ್ರೆಷನ್ ಅನ್ನೋದು ಬರುತ್ತಲ್ವ, ತುಂಬ ಜನ ಹೇಳುವಂಥದ್ದೇ ನಾನು ಡಿಪ್ರೆಷನ್ ಇದ್ದೀನಿ, ಅಥವಾ ನಮ್ಮ ಮಗು ಡಿಪ್ರೆಷನ್ ಇದ್ದಾನೆ. ಈ ಡಿಪ್ರೆಷನ್ಗೆ ಕಾರಣ ಆಗೋಂಥ ಮೂಲ ಚಕ್ರನೇ ಈ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಈ ಚಕ್ರವನ್ನು ಚೆನ್ನಾಗಿ ಆ್ಯಕ್ಟಿವ್ ಮಾಡಿಕೊಂಡಾಗ, ಅಥವಾ ಈ ಚಕ್ರ ಆರೋಗ್ಯವಾಗಿದ್ದಾಗ 10 ಜನದ ಮುಂದೆ ಅಲ್ಲ 100 ಜನದ ಮುಂದೆ ಸಹ ನಿಂತ್ಕೊಂಡು ಮಾತಾಡುವಂತಹ ಒಂದು ಕೆಪಾಸಿಟಿ ಮನುಷ್ಯನಿಗೆ ಬರುತ್ತೆ. 50% ತಿಳ್ಕೊಂಡಿದ್ರು ಯಾರನ್ನ ಕೇಳಿದ ತಕ್ಷಣ 100% ಅದನ್ನು ಕ್ರಿಯೇಟ್ ಮಾಡಿ ಹೇಳುವಷ್ಟು ಕೆಪಾಸಿಟಿ ಮನುಷ್ಯನಿಗೆ ಬರುತ್ತೆ. ಅದೇ ಈ ಚಕ್ರ ಬ್ಲಾಕ್ ಆದಾಗ 100% ತಿಳ್ಕೊಂಡಿದ್ರು 20% ಅದ್ರ ಬಗ್ಗೆ ಹೇಳೋಕ್ಕಾಗೋದಿಲ್ಲ. ಆದರೆ ಆ ಚಕ್ರ ಆರೋಗ್ಯವಾಗಿದ್ದಾಗ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಜಾಸ್ತಿ ಇರುತ್ತೆ. 50% ಗೊತ್ತಿದ್ರೆ ಅದಕ್ಕಿನ್ನ 50%ಅನ್ನು ಅಂದರೆ ಅವ್ರಿಗೆ ಕ್ರಿಯೇಟ್ ಮಾಡ್ಕೊಳ್ಳೋಷ್ಟು ಒಂದು ಕ್ರಿಯೇಟಿವಿಟಿ ಮೈಂಡ್ ಆ ಥರ ಅವ್ರಿಗೆ ಬರುತ್ತೆ. ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ. ಆದ್ದರಿಂದ ಈ ಚಕ್ರ ಆ್ಯಕ್ಟಿವ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರು ಭಯ ಅಂತ ಹೇಳ್ತಾರೋ, ಅಥವಾ ಸ್ಟೂಡೆಂಟ್ಸೇ ಆಗಿರ್ಬೋದು, ಮನೇಲಿ ಚೆನ್ನಾಗಿ ಓದ್ತಾನೆ, ಮಾಸ್ಟರ್ ಕೇಳಿದ ತಕ್ಷಣ ಏನು ಆನ್ಸರ್ ಮಾಡೋಕ್ಕೆ ಬರೋದಿಲ್ಲ, ಅಥವಾ ಬಾಸ್ ಹತ್ರ ಕಷ್ಟ ಅನುಭವಿಸ್ತಾ ಇರೋರು, ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಫೀಲ್ಡಲ್ಲಿ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಬೇಕಾ ಅಂದಾಗ ಭಯ ಇರೋರು, ಇಂಥವರೆಲ್ಲನೂ ಕಂಪಲ್ಸರಿಯಾಗಿ ಆ ಒಂದು ಸೋಲಾರ್ ಪ್ಲೆಕ್ಸಸ್ ಚಕ್ರವನ್ನು ಆಕ್ಟಿವೇಶನ್ ಮಾಡಿಕೊಳ್ಳಲೇಬೇಕಾಗತ್ತೆ. ವಂಡರ್ಫುಲ್. ಸೊ ಈ ಸೋಲಾರ್ ಪ್ಲೆಕ್ಸಸ್ ಸೂರ್ಯ ಚಕ್ರ ಆದ ನಂತರ ಬರುವಂತದ್ದು ಅನಾಹತ ಚಕ್ರ. ಈ ಅನಾಹತ ಅನ್ನೋದು ಕೂಡ ತುಂಬಾ ಫೇಮಸ್ ಅಂತ ನಂಗೆ ಅನ್ಸುತ್ತೆ. ಹೌದು ಸರ್. ಅಲ್ವಾ? ಏನಿದ್ರ ಕೆಲಸ? ಅನಾಹತ ಚಕ್ರ ಬಂದು ನಮ್ಮ ಎದೆಯ ಮಧ್ಯಭಾಗದಲ್ಲಿ ಇರುತ್ತೆ. ಅದರ ಬಣ್ಣ ಬಂದು ಗ್ರೀನ್ ಕಲರ್ ಆಗಿರುತ್ತೆ. ತತ್ವ ಬಂದು ಗಾಳಿ, ಅಂದ್ರೆ ವಾಯು ಅದರ ತತ್ವ. ಈ ಒಂದು ಚಕ್ರ ಒಂದು ಅನುರಾಗವನ್ನು, ಅಥವಾ ಒಂದು ಭಾವನೆಗಳನ್ನು, ಒಂದು ಪ್ರೀತಿ ವಿಶ್ವಾಸವನ್ನು, ಮೃದುತ್ವವನ್ನು ವ್ಯಕ್ತಪಡಿಸುವಂತಹ ಚಕ್ರ ಇದಾಗುತ್ತೆ.
ಈಗ ಯಾರಾದರೂ ಒಂದು ವಿಷಯವನ್ನು ಹೇಳಿದಾಗ ಆ ವಿಷಯವನ್ನು ನಾವು ತಗೋಬೇಕಾ ಅಥವಾ ಬೇಡವಾ ಅನ್ನೋದು ಡಿಸೈಡ್ ಮಾಡೋದು ನಮ್ಮ ಚಕ್ರ ಆಗಿರುತ್ತೆ, ಅಂದರೆ ಅನಾಹತ ಚಕ್ರ ಆಗಿರುತ್ತೆ. ಕೆಲವ್ರು ನೋಡಿ ನಾವೆಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವ್ರು ಕರಗಲ್ಲ, ಅವ್ರ ಮೈಂಡ್ಗೆ ಬಂದಿದ್ದೇ ಅವ್ರು ಮಾಡ್ತಾರೆ. ಅದು ಮಕ್ಕಳಿರ್ಬೋದು, ತಂದೆ ಇರ್ಬೋದು, ಅಥವಾ ಆಫೀಸಲ್ಲಿ ಬಾಸ್ ಇರ್ಬೋದು, ಯಾವುದೇ ಒಂದು ಜನ ಇರ್ಬೋದು. ಆ ಥರ ಸಮಸ್ಯೆ ಅಂತಂದಾಗ ಅವರ ಅನಾಹತ ಚಕ್ರ ಕರೆಕ್ಟಾಗಿ ಒಂದು ವರ್ಕ್ ಮಾಡ್ತಾಯಿದ್ರೆ ಒಂದು ಪ್ರೀತಿ, ವಿಶ್ವಾಸ, ಒಂದು ಅನುರಾಗ, ಆಪ್ಯಾಯತೆ, ಇದು ನಾವೇನು ಮೃದುತ್ವ ಇವೇನು ಹೇಳ್ತೀವಿ, ಈ ಕರುಣೆ, ಇವೆಲ್ಲ ಒಂದು ಕ್ರಿಯೇಟ್ ಮಾಡುವಂತಹ ಕಂಟ್ರೋಲ್ ಇರುವಂತಹ ಚಕ್ರ ಅಂದರೆ ಅದು ನಮ್ಮ ಅನಾಹತ ಚಕ್ರ. ಈ ಒಂದು ಚಕ್ರಕ್ಕೆ ನಾವು ಎನರ್ಜಿಯನ್ನು ಕೊಟ್ಟಾಗ ಅದು ಹಸಿರು ತರಂಗಗಳಿಂದ ಆಧ್ಯಾತ್ಮಿಕ ಸೂಕ್ಷ್ಮ ಶರೀರಕ್ಕೆ ಹರಿಯುತ್ತೆ. ಅಂದರೆ ಈ ಚಕ್ರ ಆರೋಗ್ಯವಾಗಿದ್ದಾಗ ಆಧ್ಯಾತ್ಮಿಕದ ಬಗ್ಗೆ ತುಂಬ ಒಲವು ಇರುತ್ತೆ. ಈಗ ನೋಡಿ, ತುಂಬ ಜನ ತುಂಬ ದೇವರು, ಅವರೆಷ್ಟೇ ದೊಡ್ಡ ಒಂದು ಕೆಲಸದಲ್ಲಿರಲಿ, ದೇವರು ಅನ್ನೋದ್ರ ಬಗ್ಗೆ ಒಂದು ನಂಬಿಕೆ ಇರುತ್ತೆ, ಅಥವಾ ದೈವಿ ಶಕ್ತಿ ಮೇಲೆ ನಂಬಿಕೆ ಇರುತ್ತೆ, ಯಾವುದಾದ್ರೂ ಇಂಥದ್ದು ಪಾಸಿಟಿವ್ ಎನರ್ಜಿಗಳ ಬಗ್ಗೆ ನಂಬಿಕೆ ಇರುತ್ತೆ. ಕೆಲವರಿಗೆ ಅದು ಯಾವುದೂ ಇರೋದಿಲ್ಲ, ಎಷ್ಟೇ ಹೇಳಿ ಅವರು ದೇವಸ್ಥಾನಕ್ಕೆ ಹೋಗಲ್ಲ, ಆಧ್ಯಾತ್ಮದ ಬಗ್ಗೆ ಒಂದು ಒಲವು ಇರೋದಿಲ್ಲ, ಪೂಜೆ ಅದು ಮಾಡೋದಿಲ್ಲ. ಇಂಥದಕ್ಕೆಲ್ಲ ಕಾರಣ ಅನಾಹತ ಚಕ್ರದ ಏರುಪೇರು. ಅದು ಕರೆಕ್ಟಾಗಿ ಆ್ಯಕ್ಟಿವೇಶನ್ ಆಗಿ ಇಲ್ಲ ಅಂದಾಗ ಇಂಥ ಸಮಸ್ಯೆಗಳು ಬರುತ್ತೆ. ಈ ಚಕ್ರ ಏನಾದರೂ ತುಂಬ ಪ್ರಾಬ್ಲಮ್ಸ್ ಅಂತ ಇದು ಮಾಡಿದಾಗ ಏನಾಗುತ್ತೆ, ಅಥವಾ ಆ ಚಕ್ರ ಒಂದು ಇದಾದಾಗ ಈ ನಮಗೆ ಬರುವಂತಹ ಕಾಯಿಲೆಗಳು ಏನಿರುತ್ತೆ ಅಂದರೆ ಮುಖ್ಯವಾಗಿ ಹಾರ್ಟ್ ಪ್ರಾಬ್ಲಮ್, ಹೃದಯದ ಸಮಸ್ಯೆ. ಯಾಕೆ ಅಂದರೆ ಈ ಒಂದು ಚಕ್ರ ಒಂದು ಬ್ಲಡ್ ಸರ್ಕ್ಯುಲೇಷನ್ ನಿಯಂತ್ರಣದ, ರಕ್ತ ಪರಿಚಲನೆಯ ಒಂದು ಕಂಟ್ರೋಲ್ ಅಂತ ಏನು ಹೇಳ್ತೀವಿ, ಅದು ಸಹ ಈ ಚಕ್ರಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಿರೋದು ಹಾರ್ಟು. ಆದ್ದರಿಂದ ಈ ಚಕ್ರ ಏನಾದರೂ ಏರುಪೇರು ಆದಾಗ ಅಥವಾ ಈ ಚಕ್ರ ಬ್ಲಾಕ್ ಆದಾಗ ಬರುವಂತಹ ಮೇನ್ ಮುಖ್ಯವಾದ ಕಾಯಿಲೆ ಅಂದರೆ ಮೊದಲನೇದಾಗಿ ಬರೋದು ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು. ನಂತರವಾಗಿ ನಾವು ಯೋಚನೆ ಮಾಡಿದಾಗ ಶ್ವಾಸಕೋಶದ ಇನ್ಫೆಕ್ಷನ್ಸು, ಅಸ್ತಮಾ, ಅಥವಾ ಶ್ವಾಸಕೋಶದಲ್ಲಿ ಉಸಿರಾಟದ ತೊಂದರೆ ಆಗೋದು, ಅಥವಾ ಸ್ವಲ್ಪ ಒಂದು ಚೂರು ಆಗಿದ ತಕ್ಷಣ ಅಲರ್ಜಿ ಸಮಸ್ಯೆ ಮುಖ್ಯವಾಗಿ ಕಾಡುವಂತಹ ಒಂದು ಸಮಸ್ಯೆ. ಅದಕ್ಕೆ ಅನಾಹತ ಚಕ್ರನೇ ಬ್ಲಾಕೇಜಸ್ ಆಗಿರುತ್ತೆ. ಆ ಉಸಿರಾಟದ ತೊಂದರೆ, ಅಲರ್ಜಿಗಳು, ಇಂಥ ಸಮಸ್ಯೆಗಳು ಬರುವಂತಹದ್ದು ಜಾಸ್ತಿ ಇರುತ್ತೆ. ಆದ್ದರಿಂದ ನಾವು ಇಂಥ ಸಮಸ್ಯೆಯಿಂದ ಬಂದವ್ರಿಗೆ ನಾವು ಹಿಪ್ನೋಟೈಸಲ್ಲೂ ನಾವು ಅದೇ ಚಕ್ರವನ್ನು ಆ್ಯಕ್ಟಿವ್ ಮಾಡ್ತೀವಿ. ಆ ಹಿಪ್ನೋಟೈಸಲ್ಲೂ ಅದೇ ಚಕ್ರವನ್ನು ಆ್ಯಕ್ಟಿವ್ ಮಾಡಿ ನೆಗೆಟಿವ್ಸನ್ನು ಅಥವಾ ಆ ಚಕ್ರದ ಬ್ಲಾಕೇಜಸ್ಸನ್ನು ನಾವು ರಿಮೂವ್ ಮಾಡ್ತೀವಿ. ಜೊತೆಗೆ ರೇಖಿ ವಿದ್ಯೆಯಲ್ಲೂ ಸಹ ಆ ಚಕ್ರವನ್ನು ಹೇಗೆ ಆ್ಯಕ್ಟಿವ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀವಿ.